ಸರ್ಕಾರಿ ಶಾಲೆ ಎಂದಾಕ್ಷಣ ನಮ್ಮ ಕಣ್ಣು ಮುಂದೆ ಮೊದಲು ಮೂಡುವುದು ಗುರುಗಳ ಮುಖ. ಆದರೆ ಆ ಶಾಲೆಯ ಪ್ರತಿಯೊಂದು ನಗುವಿನ ಹಿಂದೆ, ಕಲಿಕೆಯ ಹಿಂದೆ, ಆರೋಗ್ಯದ ಹಿಂದೆ ಮೌನವಾಗಿ ದುಡಿಯುವ ಕೆಲವು ಕೈಗಳಿರುತ್ತವೆ. ಅವು ಪಾಠ ಹೇಳುವ ಕೈಗಳಲ್ಲ, ಅವು ಹಸಿವನ್ನು ಸೋಲಿಸುವ ಕೈಗಳು. ಅವರೇ ನಮ್ಮ ಅಡುಗೆ ಅಮ್ಮಂದಿರು. ಅಡುಗೆ ಮನೆಯ ಬಾಗಿಲು ತೆರೆಯುವ ಆ ಕ್ಷಣದಿಂದಲೇ ಅವರ ದಿನದ ಸೇವಾ ಯಜ್ಞ ಆರಂಭವಾಗುತ್ತದೆ. ಒಲೆಯ ಮೇಲೆ ಇರುವ ಪಾತ್ರೆಗಳ ಸದಿನಲ್ಲಿ, ಕುದಿಯುವ ಹಾಲಿನ ಆವಿಯಲ್ಲಿ, ತರಕಾರಿ ಹೆಚ್ಚುವ ಚಾಕುವಿನ ಲಯದಲ್ಲಿ ಅವರ ಜವಾಬ್ದಾರಿಯ ಸಂಗೀತ ಅಡಗಿರುತ್ತದೆ. ಮಕ್ಕಳಿಗೆ ತಲುಪುವ ಪ್ರತಿಯೊಂದು ಲೋಟದ ಹಾಲಿನ ಹಿಂದೆ ಅವರ ಕಾಳಜಿ ಇರುತ್ತದೆ. ಮಕ್ಕಳ ತಟ್ಟೆಗೆ ಬೀಳುವ ಪ್ರತಿಯೊಂದು ಅಕ್ಕಿ ಕಾಳಿನ ಹಿಂದೆ ಅವರ ಪರಿಶ್ರಮ ಇರುತ್ತದೆ. ಸಾಂಬಾರಿಗಾಗಿ ತರಕಾರಿ ಆರಿಸುವಾಗ ಅದು ಕೇವಲ ಅಡುಗೆ ಸಿದ್ಧತೆ ಆಗಿರುವುದಿಲ್ಲ, ಆ ಮಕ್ಕಳ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಅದರಲ್ಲಿ ಅಡಗಿರುತ್ತದೆ. ದೊಡ್ಡ ಪಾತ್ರೆಗಳಲ್ಲಿ ಕುದಿಯುವ ಸಾಂಬಾರಿನ ಪರಿಮಳ ಹಸಿವಿಲ್ಲದವರಿಗೂ ಹಸಿವು ಮೂಡಿಸುತ್ತದೆ. ಮಧ್ಯಾಹ್ನದ ಗಂಟೆ ಮೊಳಗುತ್ತಿದ್ದ ಹಾಗೆ ಎಲ್ಲ ಮಕ್ಕಳು ಸಾಲಾಗಿ ಕುಳಿತುಕೊಳ್ಳುತ್ತಾರೆ. ಯಾರ ಮನೆ ಸ್ಥಿತಿ ಏನೇ ಇರಲಿ, ಯಾರ ಹಿನ್ನೆಲೆ ಯಾವುದೇ ಇರಲಿ, ಪ್ರತಿಯೊಂದು ತಟ್ಟೆಯಲ್ಲೂ ಒಂದೇ ಅನ್ನ, ಒಂದೇ ಸಾಂಬಾರು, ಒಂದೇ ಪ್ರೀತಿ. ಇಲ್ಲಿ ಭೇದವಿಲ್ಲ, ಶ್ರೀಮಂತ ಬಡವ ಎಂಬ ಅಂತರವಿಲ್ಲ, ಸ್ಥಾನಮಾನಗಳ ಲೆಕ್ಕಾಚಾರವಿಲ್ಲ. ಇಲ್ಲಿ ಹಸಿವಿಗೆ ಮಾತ್ರ ಜಾಗ. ಆದರೆ ಅವರ ಕರ್ತವ್ಯ ಅಲ್ಲಿಗೆ ಮುಗಿಯುವುದಿಲ್ಲ. ಬಳಸಿದ ಪಾತ್ರೆಗಳ ರಾಶಿ ಅವರಿಗಾಗಿ ಕಾಯುತ್ತಿರುತ್ತದೆ. ಅಡುಗೆ ಮನೆ ಮತ್ತೆ ಸ್ವಚ್ಛವಾಗಬೇಕು, ಮರುದಿನದ ಸಿದ್ಧತೆ ಪೂರ್ಣಗೊಳ್ಳಬೇಕು. ಹೀಗೆ ಪ್ರತಿದಿನ ಯಾವುದೇ ವೇದಿಕೆ ಬೆಳಕಿಲ್ಲದೆ, ಸನ್ಮಾನದ ನಿರೀಕ್ಷೆ ಇಲ್ಲದೆ, ಚಪ್ಪಾಳೆಗಳಿಲ್ಲದೆ ಅವರು ತಮ್ಮ ಸೇವೆಯನ್ನು ಮುಂದುವರಿಸಿದ್ದಾರೆ. ಅನ್ನ ಬಡಿಸುವುದು ಒಂದು ಕೆಲಸವಾಗಬಹುದು, ಆದರೆ ಹಸಿವು ನೀಗಿಸುವುದು ಒಂದು ಸೇವೆ. ದೇವರು ಎಲ್ಲ ಮಕ್ಕಳ ಮುಂದೆ ಪ್ರತ್ಯಕ್ಷವಾಗಲು ಸಾಧ್ಯವಾಗಲಿಲ್ಲ. ಆದ್ದರಿಂದಲೇ ಬಹುಶಃ ಅವರ ಹಸಿವನ್ನು ನೀಗಿಸಲು ಅಡುಗೆ ಅಮ್ಮಂದಿರನ್ನು ತನ್ನ ಪ್ರತಿನಿಧಿಗಳಾಗಿ ಕಳುಹಿಸಿರಬಹುದು. ನಮ್ಮ ಎಲ್ಲ ಅಡುಗೆ ಅಮ್ಮಂದಿರಿಗೂ ಈ ವಿಡಿಯೋ ಸಮರ್ಪಣೆ. ಧನ್ಯವಾದ.